ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಬುಧವಾರ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ಏನಾಗಿದೆ, ಮತ್ತು ಯಾರು ವೋಟಿಂಗ್ ಜಾಸ್ತಿ ಆಗಿದೆ, ಯಾರು ವೋಟಿಂಗ್ ಕಮ್ಮಿ ಆಗಿದೆ. ಏನಾದ್ರು ಈ ವಿಡಿಯೋನ ಫಸ್ಟ್ ವಿಸಿಟ್ ಮಾಡ್ತಿದ್ದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಮೆಂಟ್ ಸೆಕ್ಷನಲ್ಲಿ ಯಾರ ಹೆಸರು ಜಾಸ್ತಿ ಇರುತ್ತೋ ಅವ್ರ ಹೆಸರು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೆಚ್ಚು ಹೆಸರು ಇದ್ದಿದ್ದು ಗಿಲ್ಲಿ ನಟ ಅವ್ರದ್ದು. ಈ ವಿಡಿಯೋದಲ್ಲೂ ಅಷ್ಟೇ ಹೇಳ್ರಿ, ಈ ಸೀಸನ್ ಯಾರು ಗೆಲ್ತಾರೆ ಅಂತ. ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಗಿಲ್ಲಿ ಅಂತ ಹಾಕ್ರಿ, ರಕ್ಷಿತಾ ಫ್ಯಾನ್ಸ್ ಆಗಿದೆ ರಕ್ಷಿತಾ ಅಂತ ಬರೀರಿ. ಇನ್ನು ವೋಟಿಂಗ್ ರಿಸಲ್ಟ್ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗಿದೆ. ಗಿಲ್ಲಿ ಅವರು ವೋಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತೈತೆ, ಅದ್ರ ಜೊತೆಗೆ ರಕ್ಷಿತಾ ಅವ್ರದ್ದು ವೋಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ಟಾಪ್ 3 ಸ್ಪಾಟ್ಗೆ ರಘು ಅವರು ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಕೊಡ್ತಾರೆ. ಈ ವಾರ ಸೋಮವಾರದಿಂದ ನಿನ್ನೆ ಬೆಳಗ್ಗೆಯಿಂದ ರಘು ಅವರು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡ್ತಾರೆ ಟಾಪ್ 3rd ಪೊಸಿಷನ್ಗೆ. ನೋಡೋಣ ಬನ್ನಿ ಒಬ್ಬೊಬ್ಬರು ವೋಟಿಂಗ್ ಗೆಸ್ಟಿಂದ ಎಷ್ಟಾಗಿದೆ ಅಂತ. ನಾವು ಕೆಳಗಡೆಯಿಂದ ಸ್ಟಾರ್ಟ್ ಮಾಡೋಣ. ಕೆಳಗಡೆ 10th ಸ್ಪಾಟ್ನಲ್ಲಿ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವ್ರಿಗೆ 6.6% ವೋಟ್ ಬಂದಿದೆ. ಬೆಳಗ್ಗೆಗಿದ್ರೆ 6.7 ಇತ್ತು, ಇವಾಗ 6.6 -0.1% ವೋಟ್. ರಾಶಿಕ್ ಅವ್ರಿಗೂ ವೋಟ್ ಬರ್ತಾ ಇಲ್ಲ. ಇನ್ನು 9ನೇ ಸ್ಥಾನಕ್ಕೆ ಹೋಗೋಕ್ಕಾದರೆ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವ್ರಿಗೆ 6.7% ವೋಟ್ ಬಂದಿದೆ. ಬೆಳಗ್ಗೆ ಆದರೆ 6.8 ಇತ್ತು, ಈಗ 0.1% ಕೆಳಗಡೆ ಬಂದು 6.7 ಆಗಿದೆ. 8ನೇ ಸ್ಥಾನಕ್ಕೆ ಬರೋದಾದರೆ ಸೂರಜ್ ಸಿಂಗ್ ಇದ್ದಾರೆ. ಸೂರಜ್ ಅವ್ರಿಗೆ ವೋಟಿಂಗ್ನಲ್ಲಿ ಏರಿಕೆ ಆಗಿದೆ. ನಿನ್ನೆ ಫ್ಯಾಮಿಲಿ ವೀಕ್ ಯಾರಿಗೆ ಅಡ್ವಾಂಟೇಜ್ ಆಯ್ತಂದರೆ ಸೂರಜ್ ಅವ್ರಿಗೆ ಅಡ್ವಾಂಟೇಜ್. ಯಾರಿಗೂ ಫ್ಯಾಮಿಲಿ ವೀಕ್ನಲ್ಲಿ 3 ಜನ ಬಂದಿದ್ರು, ಸೂರಜು, ಧನುಷು, ರಾಶಿಕ್ ಅವ್ರಿಗೂ ಓಟ್ ಬರ್ತಾ ಇಲ್ಲ, ಧನುಷ್ ಅವ್ರಿಗೂ ಓಟ್ ಬರ್ತಾ ಇಲ್ಲ. ಆದರೆ ವೋಟಿಂಗ್ ರಿಸಲ್ಟ್ನಲ್ಲಿ ಫ್ಯಾಮಿಲಿ ವೀಕ್ ನೆನೆ ಫ್ಯಾಮಿಲಿ ಬಂದಿದ್ದಕ್ಕೆ ಯಾರಿಗೆ ಇನ್ಕ್ರೀಸ್ ಆಗಿರೋದಂದ್ರೆ ಅದು ಸೂರಜ್ ಅವ್ರಿಗೆ 8% ವೋಟ್ ಬಂದಿದೆ. ಬೆಳಗ್ಗೆ 7.8 ಇತ್ತು, ಇವಾಗ 8 ಆಗಿದೆ. ಅಂದರೆ 0.2% ವೋಟಿಂಗ್ ಇನ್ಕ್ರೀಸ್ ಆಗಿದೆ ಸೂರಜ್ ಅವ್ರಿಗೆ. ಇನ್ನು 7th ಸ್ಪಾಟ್ ಬರೋದಾದ್ರೆ ಸ್ಪಂದನ ಸೋಮಣ್ಣ ಅವ್ರದ್ದು ನಿನ್ನೆಯಿಂದ ವೋಟಿಂಗ್ ಕೆಳಗಡೆನೆ ಬೀಳ್ತೈತೆ. ಇವಾಗೂ ಅಷ್ಟೇ ವೋಟಿಂಗ್ ಕೆಳಗಡೆ ಬಿದ್ದಿದೆ. ಇವಾಗ ಅವ್ರದ್ದು ವೋಟಿಂಗ್ ಎಷ್ಟಂದರೆ 8.3% ವೋಟು ಸ್ಪಂದನ ಸೋಮಣ್ಣ ಅವ್ರಿಗೆ. ಬೆಳಗ್ಗೆ 8.5 ಇತ್ತು, ಇವಾಗ 8.3, 0.2% ಇನ್ನೂ ಡಿಕ್ರೀಸ್ ಆಗ್ತೈತೆ. ಇನ್ನು 6th ಸ್ಪಾಟಿಗೆ ಬರೋದಾದರೆ ಧನುಷ್ ಅವ್ರಿಗೆ 9.5% ವೋಟಿಂಗ್ ಬಂದಿದೆ. ಅವ್ರದ್ದು ಅಷ್ಟೇ ಬೆಳಗ್ಗೆ 9.6 ಇತ್ತು, ಇವಾಗ 9.5 ಬಂದಿದೆ. ಅವ್ರದ್ದು 0.1% ವೋಟಿಂಗ್ ಡೌನ್ ಆಗಿದೆ. ಇನ್ನು 5th ಸ್ಪಾಟ್ ಬಗ್ಗೆ ಮಾತಾಡೋದಾದರೆ ರಘು ಅವರಿದ್ದಾರೆ. ರಘು ಅವ್ರಿಗೆ 9.7% ವೋಟಿಂಗ್ ಬಂದಿದೆ. ಬೆಳಗ್ಗೆ 9.6 ಇತ್ತು, ಈಗ 9.7 ಆಗಿದೆ. ಪ್ಲಸ್ 0.1% ವೋಟು ರಘು ಅವ್ರದ್ದಾಗಿದೆ. ಇನ್ನು 4th ಸ್ಪಾಟ್ ಬಗ್ಗೆ ಮಾತಾಡೋದಾದರೆ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ 10% ವೋಟಿಂಗ್ ಬಂದಿದೆ. ಬೆಳಗ್ಗೆ 10.2 ಇತ್ತು, ಈಗ 10 ಆಗಿದೆ. ಅಂದರೆ 0.2% ವೋಟ್ ಡಿಕ್ರೀಸ್ ಆಗಿದೆ. ಇನ್ನು 3rd ಸ್ಪಾಟ್ ಬರೋದಾದರೆ ಮಾಳು ನಿಪ್ನಾಳ್ ಅವರಿದ್ದಾರೆ. ಮಾಳು ನಿಪ್ನಾಳ್ ಅವರಿಗೆ 10.2% ವೋಟ್ ಬಂದಿದೆ. ಬೆಳಗ್ಗೆ 10.4 ಇತ್ತು, ಈಗ 10.2 ಆಗಿದೆ. 2% ವೋಟಿಂಗ್ ಡಿಕ್ರೀಸ್ ಆಗಿದೆ. ಇನ್ನು 2nd ಸ್ಪಾಟ್ ಬರೋದಾದರೆ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 12.9% ಇದೆ. ಜಸ್ಟ್ 0.1% ಬೇಕು 13% ಆಗೋಕ್ಕೆ. ಇವಾಗ ಜಸ್ಟ್ 12.9% ವೋಟಿಂಗ್ ಬಂದಿದೆ. ಬೆಳಗ್ಗೆ 12.7 ಇತ್ತು, ಇವಾಗ 12.9 ಆಗಿದೆ. 0.2% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು ಟಾಪ್ 1ನಲ್ಲಿ ಗಿಲ್ಲಿ ನಟ ಅವ್ರಿಗೆ ಸಿಕ್ಕಾಪಟ್ಟು ವೋಟಿಂಗ್ ಬಂದಿದೆ. ಟಾಪ್ 1 ಗಿಲ್ಲಿ ನಟ ಅವ್ರಿಗೆ 18.1% ವೋಟ್ ಬಂದಿದೆ. ಅಂದರೆ 0.4% ಇನ್ಕ್ರೀಸ್ ಆಗಿದೆ ಬೆಳಗ್ಗೆಕ್ಕಿಂತ. ಇವಾಗ ವೋಟಿಂಗ್ ರಿಸಲ್ಟ್ನಲ್ಲಿ 3rd ಪೊಸಿಷನ್ಗೆ ಸಿಕ್ಕಾಪಟ್ಟೆ ಫೈಟ್ ಇದೆ ನೋಡಿ. ಮಾಳು ಅವ್ರ ವೋಟಿಂಗ್ ಡಿಕ್ರೀಸ್ ಆಗ್ತಾ ಇದೆ, ಅಶ್ವಿನಿ ಅವ್ರ ವೋಟಿಂಗ್ ಡಿಕ್ರೀಸ್ ಆಗ್ತಾಯಿದೆ. ಆದರೆ ಮ್ಯೂಟೆಂಟ್ ರಘು ಅವ್ರ ವೋಟಿಂಗ್ ಇನ್ಕ್ರೀಸ್ ಆಗ್ತೈತೆ. ಅವ್ರು 3rd ಸ್ಪಾಟಿಗೆ ಬರ್ಬೋದು ಈ ವಾರದ ಅಂತ್ಯದಲ್ಲಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಗಿಲ್ಲಿ ಹೆಸರು ಬರೀರಿ, ರಕ್ಷಿತಾ ಫ್ಯಾನ್ಸ್ ಆಗಿದ್ರೆ ರಕ್ಷಿತಾ ಅವ್ರ ಹೆಸರು ಬರೀರಿ, ಮಾಳು ನಿಪ್ನಾಳ್ ಆಗಿದ್ರೆ ಮಾಳು ಅಂತ ಬರೀರಿ. ಯಾರ ಹೆಸರು ಜಾಸ್ತಿ ಬರುತ್ತೋ ನೆಕ್ಸ್ಟ್ ವಿಡಿಯೋದಲ್ಲಿ ಇರ್ತೀನಿ. ಥ್ಯಾಂಕ್ ಯು, ಬಾಯ್.